ಇದು ಉಲ್ಲನ್ ಪರ್ಸ್ ಹಾಕಿದ್ದೀನಿ. ಇದಕ್ಕೆ ಒಂದು ಹ್ಯಾಂಡು ಹಾಕಿದ್ದೀನಿ. ಒಂದು ಸಣ್ಣದಾಗಿ ಉಲ್ಲನ್ ಇತ್ತು, ಅದರಲ್ಲಿ ಫ್ಲವರ್ ಮಾಡಿ ಆ ಉಲ್ಲನ್ ಫ್ಲವರು ಹಾಕಿದ್ದೀನಿ. ಇದಕ್ಕೆ ಒಳಗಡೆ ಒಂದು ಬಟ್ಟೆ ಸ್ಟಿಚ್ ಮಾಡಿ ಜಿಪ್ ಹಾಕಿ ಆಮೇಲೆ ಹಾಕ್ತೀನಿ. ಈ ಹ್ಯಾಂಡ್ಲೆಲ್ಲ ನಾನು 2 ಲೈನ್ ಉಲ್ಲನ್ ತೊಗೊಂಡೆ. 2 ಲೈನ್ ಉಲ್ಲನ್ ತೊಗೊಂಡು ಇದು ಡಬಲ್ ಚೈನ್ ನಾಟ್ ಅಂದರೆ 2 ಚೈನ್ ಬರ್ತಾಯಿದೆ. ಒಂದು ಚೈನ್ ರೆಡಿ ಮಾಡಿಕೊಂಡೆ. ಇನ್ನೊಂದು ಚೈನ್ಗೆ ಒಂದು ಎಳೆ ದಾರ ಇಟ್ಕೊಂಡಿದ್ನಲ್ಲ, 2 ಎಳೆ ತೊಗೊಂಡಿದ್ದೆ ಉಲ್ಲನ್ನು. ಒಂದು ಎಳೆನ ಕ್ರೋಶದ ಮೇಲೆ ಹಾಕ್ತಾಯಿದ್ದೀನಿ, 2 ಎಳೆನ ಎಳಿತಾಯಿದ್ದೀನಿ. ಮಧ್ಯಕ್ಕೆ 2 ಭಾಗ ಮಾಡಿಕೊಂಡು ಕೆಳಗಡೆಯಿಂದ ತೊಗೊಂಡಿದ್ದೆ. ಒಂದು ಚೈನ್ ಮಾಡಿಕೊಂಡೆ, ಇನ್ನೊಂದು ಭಾಗ ಇಟ್ಕೊಂಡಿದ್ದನ್ನ ಕ್ರೋಶದ ಮೇಲೆ ಹಾಕ್ತಾ 2 ಎಳೆ ಹಿಂಗೆ ಎಳಿತಾಯಿದ್ದೀನಿ. ಈ ಥರ ಉಲ್ಲನ್ ಹಾಕೋಕ್ಕೇನೋ ಒಂಥರ ಖುಷಿ ಆಗ್ತಾಯಿದೆ. ಸುಮ್ಮನೆ ಮನೇಲಿ ಕೂತ್ಕೊಂಡು ಬೇಜಾರಾದಾಗ ಏನಾದರೂ ಮಾಡಬೇಕಲ್ಲ. ನನಗೆ ಈ ಥರ ಕ್ರೋಶ ಉಲ್ಲನ್ನೆಲ್ಲ ಹಾಕೋದು ಇಷ್ಟ. ಪರ್ಸ್ ಹಾಕಿ ಯಾರಿಗಾದರೂ ಮನೆಗೆ ಬಂದವ್ರಿಗೆ ಗಿಫ್ಟ್ ಕೊಡ್ತೀನಿ, ಇಲ್ಲ ನನ್ನ ಫ್ರೆಂಡ್ಸ್ಗೆ ಗಿಫ್ಟ್ ಕೊಡ್ತೀನಿ. ಈ ಫ್ಲವರ್ ನಾನು ಇಲ್ಲಿ ಸ್ಟಾರ್ಟಿಂಗಿಂದ ತೋರಿಸಿಲ್ಲ. ಫಸ್ಟು 12 ಡಬ್ಬಲ್ ಹಾಫ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಆಮೇಲೆ ಫ್ಲವರ್ಗಳು ಹಾಕಿದ್ದೀನಿ. ಒಂದು ರೌಂಡ್ ಫ್ಲವರ್ ಆದಮೇಲೆ ಅದ್ರ ಮೇಲೆ ಈ ಪಿಂಕಲ್ಲಿ ಪುನಃ ಫ್ಲವರ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಫಸ್ಟ್ ಡಬಲ್ ಕ್ರೋಶದ್ದು ಫ್ಲವರ್ ಹಾಕಿದ್ದೆ. ಈಗ ಡಬಲ್ ಕ್ರೋಶಕ್ಕೆ 2 ಚೈನ್ ಹಾಕ್ಕೊಂಡಿದ್ನಲ್ಲ, ಈಗ 4 ಚೈನ್ ಹಾಕ್ಕೊಂಡು ಆಮೇಲೆ ಪುನಃ ಡಬಲ್ ಕ್ರೋಶ ಮಾಡಿ ಈ ಫ್ಲವರ್ಗೆ ಹಾಕ್ತಾಯಿದ್ದೀನಿ. ನಾನೀಗಿದ ಹಾಕ್ಬಿಟ್ಟಿದ್ದೆ. ನೆಕ್ಸ್ಟ್ ಟೈಮು ಫುಲ್ ಹಾಕೋದನ್ನು ತೋರಿಸ್ತೀನಿ. ಸುಮ್ಮನೆ ಉಲ್ಲನಿತ್ತಲ್ಲ ಅಂತ ಪರ್ಸ್ ಮೇಲೆ ಒಂದು ಫ್ಲವರ್ ಹಾಕ್ತಾಯಿದ್ದೀನಿ. 4 ಚೈನ್ ಮಾಡಿಕೊಂಡು ಆ ರೆಡ್ದು ಫ್ಲವರ್ ಮಧ್ಯ ಹಾಕಿ ಉಲ್ಲನ್ನ ಹೊರಗೆ ತೆಗೆದು ಲಾಕ್ ಮಾಡ್ತೀನಿ. ಮಾಡಿ ಪುನಃ 4 ಚೈನ್ ಹಾಕ್ತೀನಿ. ಫ್ಲವರ್ ಮೇಲೆ ಫ್ಲವರ್ ಇದು. ಪುನಃ 4 ಚೈನ್ ಹಾಕ್ತೀನಿ. 3 4. ಈಗ ಸೂಜಿ ಮೇಲೆ ದಾರ ತಂದು ಮೊದಲನೇ ಫ್ಲವರ್ದು ಮಧ್ಯಭಾಗದಿಂದ ಅದು 4 ಹಾಕ್ಕೊಂಡಿದ್ದೀನಿ. ತಗೊಂಡೊಂದು ಡಬಲ್ ಚೈನ್, ಪುನಃ ಸೂಜಿ ಮೇಲೆ ದಾರ, ಇನ್ನೊಂದು ಪಕ್ಕದಲ್ಲಿ ಪುನಃ ಅಲ್ಲೊಂದು ಡಬಲ್ ಚೈನು. ಈಗ 3 ಲೂಪ್ ಇರುತ್ತೆ ಈ ಕೆಳಗಡೆ ರೆಡ್ ಫ್ಲವರಲ್ಲಿ, ಅಲ್ಲಿಗೂ ಹಾಕ್ಬಿಡ್ತೀನಿ. ಹಾಕಿ ಪುನಃ ಡಬಲ್ ಚೈನ್, ಇದು ಸೂಜಿ ಮೇಲೆ ದಾರ ತಂದು ಉಲ್ಲನ್ ತಂದು ಡಬಲ್ ಕ್ರೋಶ. ಈಗ ಪುನಃ 4 ಚೈನ್ ಹಾಕಿ ಮಧ್ಯದಲ್ಲಿ ಹಾಕಿ ಲಾಕ್ ಮಾಡ್ತೀನಿ. ವೆರೈಟಿ ಕ್ವಾಲಿಟಿ ಉಲ್ಲನ್ ಸಿಗುತ್ತೆ. ಇದು ಕಮ್ಮಿದೆ. ಇದು ಹೇಳಿದ್ದೆ ಒಂದು ಸಲ 20 ರೂಪಾಯಿ ಒಂದು ಉಂಡೆ ತಂದಿದ್ದೆ ಅಂತ.